ಚಳ್ಳಕೆರೆಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಪೀರಲ ಹಬ್ಬ ಶ್ರದ್ಧಾಭಕ್ತಿಯಿಂದ ನಡೆದ ಕೆಂಡ ಹಾಯುವ ಆಚರಣೆ. ಹೌದು ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಹಳೆ ಟೌನ್ನಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಪ್ರತೀಕವಾಗಿರುವ ಮೊಹರಂ ಅಂದರೆ ಪೀರಲ ಹಬ್ಬದ ಅಂಗವಾಗಿ ಶುಕ್ರವಾರ ಮುಂಜಾನೆ ಕೆಂಡ ಹಾಯುವ ಸಂಪ್ರದಾಯವು ಭಕ್ತಿಪೂರ್ವಕವಾಗಿ ನೆರವೇರಿತು. ಕಳೆದ 7 ದಿನಗಳಿಂದ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಡೆಯುತ್ತಿರುವ ಪೀರಲ ಹಬ್ಬದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಒಂದಾಗಿ ಪಾಲ್ಗೊಂಡು ಧಾರ್ಮಿಕ ಸಾಮರಸ್ಯಕ್ಕೆ ಮಾದರಿಯಾಗಿದ್ದಾರೆ. ಪೀರಲ ದೇವರ ಪೂಜಾ ವಿಧಿವಿಧಾನಗಳನ್ನು ಮುಸ್ಲಿಂ ಸಮುದಾಯದವರು ನೆರವೇರಿಸಿದರೆ, ಹಬ್ಬದ ಉಸ್ತುವಾರಿ ಮತ್ತು ವಿವಿಧ ವ್ಯವಸ್ಥೆಗಳಲ್ಲಿ ಹಿಂದೂ ಸಮುದಾಯದವರು ಸಕ್ರಿಯವಾಗಿ ಕೈಜೋಡಿಸಿದರು. ಹಬ್ಬದ ಪ್ರಮುಖ ಆಕರ್ಷಣೆಯಾದ ಕೆಂಡ ತುಳಿಯುವ ಆಚರಣೆಯಲ್ಲಿ ಮೊದಲಿಗೆ ಹಿಂದೂ ಸಮುದಾಯದ ಭಕ್ತರು ಕೆಂಡದ ಮೇಲೆ ನಡೆದು ತಮ್ಮ ಹರಕೆಗಳನ್ನು ತೀರಿಸಿದರು. ನಂತರ ಇತರ ಭಕ್ತರು ಕೆಂಡ ಹಾಯುವ ಮೂಲಕ ತಮ್ಮ ಭಕ್ತಿ ಸಮರ್ಪಿಸಿದರು. ಮೊಹರಂ ಹಬ್ಬದ ಅಂಗವಾಗಿ ಹಳ್ಳಿಗಳಲ್ಲಿ ಆಲಿಗುಂಡಿ ಸಿದ್ಧಪಡಿಸಿ, ಊರಿನ ರೈತರು ತಂದ ಮರಗಳಿಗೆ ಗುರುವಾರ ರಾತ್ರಿ ಪೂರ್ತಿ ಬೆಂಕಿ ಹಚ್ಚಲಾಯಿತು. ಬೆಂಕಿ ಕೆಂಡವಾಗಿ ಮಾರ್ಪಟ್ಟ ಬಳಿಕ ಕೆಂಡ ಹಾಯುವ ಸಂಪ್ರದಾಯ ನೆರವೇರಿತು. ಗುದ್ದಲಿ ಪೂಜೆಯೊಂದಿಗೆ ಆರಂಭವಾದ ಪೀರಲ ಹಬ್ಬವು 9 ದಿನಗಳ ಕಾಲ ವಿವಿಧ ಧಾರ್ಮಿಕ ಆಚರಣೆಗಳೊಂದಿಗೆ ನಡೆಯುತ್ತಿದ್ದು, 7ನೇ ದಿನದ ಕೆಂಡ ಹಾಯುವ ಆಚರಣೆ ವಿಶೇಷ ಮಹತ್ವ ಪಡೆದಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ, ಸೌಹಾರ್ದತೆ ಮತ್ತು ಪರಸ್ಪರ ಸಹಕಾರದ ಜೀವಂತ ಪ್ರತೀಕವಾಗಿ ಚಳ್ಳಕೆರೆಯ ಪೀರಲ ಹಬ್ಬ ಮತ್ತೊಮ್ಮೆ ಗಮನ ಸೆಳೆದಿದೆ. ಮೌನೇಶ ಆಚಾರ್, TV7 ಕನ್ನಡ, ಚಳ್ಳಕೆರೆ.